ಮಿಲಿಯನ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಯು ರಿಯಲಿ ಡಿಸರ್ವ್ ಇಟ್ ಬ್ರೋ. ಥ್ಯಾಂಕ್ ಯು. ನಾನು ಅವಾಗ ಫೋನ್ ಮಾಡಿದಾಗ ಹೇಳ್ತಿದ್ದೀನಿ ಬ್ರೋ, ಸ್ಟಾರ್ಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಕನ್ಸಿಸ್ಟೆಂಟ್ ಆಗಿರಿ ಅಂತ. ಫ್ಯಾಮ್ ಕಾಮೆಂಟ್ ಹಾಕಿ ಆಗ್ತಾರೆ, ಬಿಡಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವಿಡಿಯೋನಲ್ಲಿ ತಮ್ನೇಲೆಲ್ಲ ನೋಡಿರ್ತೀರ. ಸೊ ಸಮೀರ್ದು 1 ಮಿಲಿಯನ್ ಇದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆದರು. ಸೊ ಅದಕ್ಕೋಸ್ಕರ ಇವೆಂಟಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಹಾಗೆ ಎಲ್ಲ ರೆಡಿ ಆಗ್ತಾ ಇದೆ. ರೆಡಿ ಆಗೋಷ್ಟೊತ್ತಿಗೆ ನೋಡಿಲಿ ಗೈಸ್, ಸಹೋ ಮತ್ತು ನಮ್ಮಮ್ಮ ಕಷ್ಟಪಟ್ಕೊಂಡು ಈ ಬೆಡ್ನ, ಅದು ನನ್ನ ರೂಮ್ ಬೆಡ್ ಕೆಳಗಡೆ ತಳ್ತಾವ್ರೆ. ಜಾಗ ಎಲ್ಲದು ಅಂದ್ಕೊಂಡು ನನ್ನ ರೂಮ್ನ ಅಬ್ಯೂಸ್ ಮಾಡೋಕ್ಕಿದ್ಯಾ ಗೈಸ್? ನಾನು ಫಸ್ಟಿಂದನೂ ಹೇಳ್ತಾ ಬಂದಿದ್ದೀನಿ, ನನ್ನ ರೂಮ್ನ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ತಾವ್ರೆ ಇವರೆಲ್ಲ ಅಂತ. ನೋಡಿ ಅಲ್ಲಿ ಮ್ಯಾಂಗೋ, ಆ ಮ್ಯಾಂಗೋ ಅಂತೂ ನೈಟು ನನಗೆ ನನ್ನ ರೂಮ್ಗಂತೂ ರೂಮ್ ಫ್ರೆಶ್ನರೇ ಬೇಕಿಲ್ಲ. ಮ್ಯಾಂಗೋ ಇರುತ್ತೆ, ಇನ್ನೊಂದು ಸ್ವಲ್ಪ ಕೈ ಹಾಕಿದ್ರೆ ಕೋಕೋನಟ್ ಸಿಗುತ್ತೆ, ಈ ಮನೇಲಿ ಬೇಕಿರೋ ಎಲ್ಲ ದಿನಸಿ ಸಿಗುತ್ತೆ, ಜೊತೆಗೆ ಎಕ್ಸ್ಟ್ರಾ ಬೆಡ್ ಸಿಗುತ್ತೆ. ಇಡೀ ಮನೆ ಏನಾದ್ರು ಪರವಾಗಿಲ್ಲ ಗೈಸ್, ನಾನು ಇದೊಂದು ರೂಮಲ್ಲಿ ಸರ್ವೈವ್ ಆಗ್ಬೋದು ಆರಾಮಾಗೆ. ಅಲ್ಲಮ್ಮ, ಹಣ್ಣುಗಳು, ನೀರು, ಹಾಸಿಗೆ, ಏನು ಬೇಕು ಹೇಳಿ ಎಲ್ಲ ಇದೆ ಈ ರೂಮಲ್ಲಿ. ಹಂಗೆ ಮಾಡಿಬಿಟ್ಟಿದ್ದೀರಾ? ಸೊ ಎನಿವೆ ನಾನು ರೆಡಿ ಆಗ್ತಾ ಹಂಗೆ ಇಬ್ಬರು ಹಿಂಗೆ ಆಟ ಆಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಇವಾಗ. ಆಲ್ಸೋ ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ರೈಟ್ ನಾವು ಹೊಸ ವೀಡಿಯೋಸ್ ಆರ್ ಕಮಿಂಗ್. ಸೊ ಇವಾಗ ಅರ್ಜುನ್ ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದಾನೆ. ಸೊ ಹೋಗಿ ಇಲ್ಲಿಂದ ಬೇಡ, ನಾನು ಅರ್ಜುನ್ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ಯಾರು ಸಿಗ್ತಾರೆ, ಏನೇನು ಮಾಡ್ತೀವಿ ಎಲ್ಲ ನೋಡೋಣ. ಫೈನಲಿ ನನ್ನ ರೂಮ್ಗೆ ಇದೊಂದು ಚೇರ್ ಒಂದು ಅಡಿಷ್ನಲ್ ಆಯ್ತಪ್ಪ. ಎಷ್ಟು ವರ್ಷ ಅಮ್ಮ ಆ ಚೇರ್ ಇದ್ದಿದ್ದು ಆರೆಂಜ್ ಕಲರ್? 15 ಇನ್ನೂ ಜಾಸ್ತಿ, ವೆರಿ ಕ್ಲೋಸ್ ಟು 20 ಇಯರ್ಸು ಗೈಸ್. 20 ವರ್ಷ ನನ್ನ ರೂಮಲ್ಲಿ ಒಂದು ಆರೆಂಜ್ ಕಲರ್ ಚೇರ್ ನೋಡಿರ್ತೀರ ಹಳೆ ಬ್ಲಾಗ್ಸಲ್ಲೆಲ್ಲ. 20 ವರ್ಷ ಇತ್ತು ಗೈಸ್. ಅದು ನಮ್ಮ ಚೇತು ಅಮ್ಮ ಅವಾಗ ಕಂಪ್ಯೂಟರ್ ತಗೊಂಡಾಗ ತಂದೆ ಚೇರು ಚೇಂಜೇ ಮಾಡಿಲ್ಲ. ಸೊ ಫೈನಲಿ ಯಾವುದೋ ಒಂದು ಚೇಂಜ್ ಆಗಿದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೋಗೋಣ. ಪಾಪ ಅರ್ಜುನಿಗೆ ಲೇಟ್ ಆಗುತ್ತೆ ಗೈಸ್. ಅರ್ಜುನ್ಗೆ ನಮ್ಮ ಮನೆ ಮುಂದೆ ಬಾ, ನೀಟಾಗಿ ಪಾರ್ಕಿಂಗ್ ಇದೆ, ಅಲ್ಲಿ ಮುಂದೆ ಬಂದು ಹಾಕು ಅಂತ ಅಲ್ಲಿ ಹೇಳಿದ್ರೆ ಇಲ್ಲ, ಅವನು ರೋಡ್ ಎಂಡ್ಗೆ ಬರಬೇಕು. ಅಯ್ಯೋ, ಆ್ಯಕ್ಚುಲಿ ಅವ್ನು ಮೇಲ್ಗಡೆ ಬರ್ತಾನೆ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಅವನು ಇಲ್ಲೇ ನಿಲ್ಸ್ಕೊಂಡಿದ್ದಾನೆ. ನೋಡಿ ನಾನು ಬಂದಿದ ತಕ್ಷಣ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಅಯ್ಯಪ್ಪ ಬಿಡೋದೇ ಇಲ್ಲ. ಜನ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಸುಮ್ಮನೆ ಸ್ಮಾಲ್ ಚಿಕ್ಕ ಮೀಟಿಂಗ್ ಎಲ್ಲ ಕಾಂಟೆಂಟ್ ಆಗ್ಬಿಟ್ಟಿದೆ ಜನಕ್ಕೆ. ನಾನು ಯಾವಾಗ ಕಾಂಟೆಂಟ್ ಮಾಡ್ತೀನೋ ಮಚ್ಚ. ನಿನ್ನೆ ಹೆಸರು ಬಿಟ್ಕೊಂಡು ನಮ್ಮಮ್ಮ ನನಗೆ ಬೈತಾವೆ ಗೈಸ್. ಅರ್ಜುನ್ ವ್ಲಾಗ್ಸ್ ರೆಗ್ಯುಲರ್ ಆಗಿ ಆಗ್ತಿದ್ದಾನೆ ಅಂತೆ, ನಾನು ನೀಟಾಗಿ ಆಗ್ತಾ ಇಲ್ಲ ಅಂತ ನಮ್ಮಮ್ಮ ಅರ್ಜುನ ನೋಡ್ಕಲಿ ಅಂತ ಬೈದ್ರು. ನಂಗೆ ಹರ್ಟೇ ಆಗೋಯ್ತು, ದೇವರಾಣೆ ಹರ್ಟ್ ಆಗೋಯ್ತು. ಗುಡ್ ನೈಸ್, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. ಹೆಂಗೆ ಇಷ್ಟು ಒಳ್ಳೆ ಕಾಂಬೋ ಹಾಕೊಂಡ್ಬಂದಿದ್ಯಾ? ಅಮ್ಮ ನಿಂಗೆ ಐಡಿಯಾನು ಇಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಇದಕ್ಕೆ. ಬೇಸಿಕ್ಲಿ ನಾನು ಫಾರ್ಮಲ್ಸ್ ಎಲ್ಲ ಒಂದ್ ಹಾಕೊಂಡಿದ್ದೆ ವರುಣ್ದು ಸೆಲೆಬ್ರೇಷನ್ ಆಗೋವಾಗ. ಅವಾಗ ಹಾಕೊಂಡಾಗ ಅದು ನಾನು ಡ್ರೈ ವಾಶ್ ಕೊಟ್ಮೇಲೆ ಇನ್ನೊಂದು ನನ್ನ ಹತ್ರ ಒಂದು 3-4 ಫಾರ್ಮಲ್ಸ್ ಇದೆ ಕೆಲಸ ಮಾಡೋವಾಗಲ್ಲ. ಸೊ ಅದು ಎಲ್ಲ ಟೈಟ್ ಆಗ್ಬಿಟ್ಟಿದೆ ನನಗೆ. ಸಡನ್ನಾಗೆ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಈ ಜೆಪ್ಟೋ ಮತ್ತು ಬ್ಲಿಂಕಿಟಿಂದ ಬಂದು ತಿಂದು ಇನ್ಸ್ಪೈರ್ ಆಗಿ ಫ್ಯಾಟ್ ಎಲ್ಲ ಜಾಸ್ತಿ ಮಾಡ್ಕೊಂಡ್ರೆ ಹಿಂಗೆ ಆಗುತ್ತೆ. ಜನರು ಪ್ರಮೋಷನ್ ಅನ್ಕೊಂತಾರೆ. ಹಂಗೇನು ಅನ್ಕೊಳಲ್ಲ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಫಸ್ಟ್ ಟೈಮ್ ಪಿಂಕ್ ಹಾಕೊಂಡಿದ್ದೀನಿ. ನಿನ್ನ ಫೋನಿಗೆ ಮ್ಯಾಚ್ ಆಗ್ತದೆ. ಗೈಸ್ ನನ್ನ ಫೋನು ಪಿಂಕ್ ಇರೋದಿಲ್ಲ ಗೈಸ್. ನೋಡಿ ನನ್ನ ಫೋನ್ ಪಿಂಕ್ ಇದೆ ಅಂದರೆ ಇದು ಸಾಮ್ ಫೋನ್ ಯೂಸ್ ಮಾಡ್ತಾ ಇರೋದು, ಜಡ್ಜ್ ಮಾಡಬೇಡಿ. ಸುಳ್ಳು. ಗೈಸ್ ನಂದು ಈ ಫೋನ್ದು ಅದು ಸ್ಯಾಮ್ ಫೋನು ಇಲ್ಲ ನನ್ನ ಫೋನು ಏನಾಗಿದೆ ಅಂದರೆ ಮೈಕು ಮತ್ತು ಸ್ಪೀಕರ್ ಎರಡು ಹೋಗಿರೋದ್ರಿಂದ ಇವಾಗ ಸದ್ಯಕ್ಕೆ ಇದನ್ನ ರೆಕಾರ್ಡಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಗೆ ನಂದೊಂದು ಕ್ಲಿಪ್ ತಗೋ. ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಆಡಿಯನ್ಸಿಗೆ ತೋರ್ಸೋಕ್ಕೆ. ಅಯ್ಯೋ ಅಲ್ಲ ಅಜ್ಜಿ ಕೂತವ್ರೆ. ಶಿಟ್, ನಾನು ಎದ್ದೋಳ್ಬೇಕು, ಕಾಲಿಂದ ಎದ್ಬೇಕು. ಎಲ್ಲ ನೀಟಾಗಿ ತೋರ್ಸಷ್ಟೇ ಗೈಸ್. ಪಿಂಕ್ ಕಲರ್ ಶರ್ಟ್ ಹಾಕಿದ್ದೀನಿ. ಆ್ಯಂಡ್ ಇದು ನನ್ನ ವಾಚ್ ಆಮೇಲೆ ತೋರಿಸ್ತೀನಿ. ವಾಚ್ ಬಗ್ಗೆ ತುಂಬ ಮಾತಾಡಬೇಕು. ಆ್ಯಂಡ್ ಶೂ ಇದು ಓಕೆನಾ? ಆಯ್ತು, ಚೆನ್ನಾಗಿದ್ದೀನ? ಓಕೆ. ಏನು ಓಕೆ ಹೊಟ್ಟೆವ್ರಿ ನಿಂಗೆ? ಅಲ್ಲಿ ಹಿಂದೆ ಅಜ್ಜಿ ಕೂತಿದ್ರಲ್ಲ, ಹೆವಿ ಅಜೀಬಾಗಿರುತ್ತೆ ಅವ್ರಿಗೆ. ಸರಿ ಬಾ ಗೈಸ್, ಇವಾಗ ತುಂಬ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ಆನ್ ದ ವೇ ಅರ್ಜುನು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ, ನಂಗೆ ಏನಾರು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಫೈನಲಿ ನಿಲ್ಸಿದ್ದಾನೆ, ಆಗಲ್ಲ ನನಗೆ ಅಂತ. ಸೊ ಇವಾಗ ಮೆಗ್ಡಿಗೆ ಹೋಗ್ತಾ ಇದ್ದೀವಿ ಗೈಸ್.
ಆನ್ ದ ವೇ ಇಲ್ಲೇ ನಾಗರಬಾವಿಲಿ ಮೆಕ್ಡೊನಾಲ್ಡ್ಸ್ ಐ ಮೀನ್ ಇದೊಂದೇ ಹೈವೇ ಹತ್ರ ಇದ್ದಿದ್ದು. ಸೊ ಅದಕ್ಕೆ ಮೆಕ್ಡಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಒಂದು ರೌಂಡು ತಿನ್ಕೊಂಡು ಹೋಗೋಣ. ನನಗೇನು ತಿನ್ಬೇಕು ಅನಿಸ್ತಿಲ್ಲ, ಬಟ್ ಬನ್ನಿ ನೋಡೋಣ. ಮೆಕ್ಡಿ ಒಂಥರ ಕಂಫರ್ಟ್ ನನಗೂ ಅಷ್ಟೇ, ಅವನಿಗೂ ಅಷ್ಟೇ. ಸೊ ಲೆಟ್ಸ್ ಗೋ ಈಟ್ ನಾವು ಗೈಸ್. ಸೊ ಇವಾಗ ನಮ್ಮ ಫುಡ್ ಬಂದಿದೆ. ಸೊ ನಾನು ಡಬಲ್ ಪ್ಯಾಟಿ ಚಿಕನ್ ಬರ್ಗರ್ ತೊಗೊಂಡಿದ್ದೀನಿ ವಿತ್ ಸಮ್ ಕೋಕ್ ಮತ್ತು ಸ್ಮಾಲ್ ಫ್ರೈಸ್. ಆ್ಯಂಡ್ ಇವ್ನು ನೋಡಿ ಗೈಸ್, ಪಬ್ಲಿಕಲ್ಲಿ ಕೇಯಾಸ್ ಕ್ರಿಯೇಟ್ ಮಾಡಿಕೊಂಡು ಜೋರಾಗಿ ಸೌಂಡ್ ಮಾಡಿಕೊಂಡು ಅಲ್ಲಾಡ್ಸ್ಕೊಂಡ್ಬಿಟ್ಟಿದ್ದಾನೆ. ಸಾಕು ಬ್ರೋ. ಆ್ಯಂಡ್ ಅವನು ಮೆಕ್ ಸ್ಪೈಸಿ ತೊಗೊಂಡಿದ್ದಾನೆ ಆ್ಯಂಡ್ ಮಿಕ್ಕಿದೆಲ್ಲ ಸೇಮು. ಬಟ್ ಫ್ರೈಸ್ ಮಾತ್ರ ಒಂದು ಪೆರಿ ತೊಗೊಂಡ, ನಂದು ನಾರ್ಮಲ್ ಅಷ್ಟೇ. ಸೊ ಇವಾಗ ಬೇಗ ತಿನ್ಬಿಟ್ಟು ಲೆಟ್ಸ್ ಗೋ ಗೈಸ್. ಹೋಗ್ತಾನೆ ಇದ್ದೀವಿ, ಜಾಗ ಮಾತ್ರ ಸಿಗ್ತಾಯಿಲ್ಲ. ನಾವಂತೂ ಹೋಗ್ತಾನೆ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಇದು ಮೈಸೂರು ರೋಡ್ ಅಲ್ಲ ಮಚ್ಚ? ಮೈಸೂರು ರೋಡ ಗೈಸ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾವುದೋ ಹೈವೇ ಟಚ್ ಆದರೆ. ಓ ಬ್ರೋ, ಇದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಫುಲ್ ವೈರಲ್ ಆಗ್ತಿತ್ತು ಇದು ಗೈಸ್. ಇದು ಯಾವುದೋ ಹೊಸ ಹೈವೇ, ಆರ್ಟಿಲರಿ ಹೈವೇ ಅಂತ ಏನೋ ಮಚ್ಚ ಇದೆ ಹೆಸರು. ಯಾ ಬ್ರೋ ಹೆಂಗೆ ಹೋಗ್ಬೇಕಿತ್ತು? ನಾನು ಇಲ್ಲಿ ನಿಲ್ಸ್ಕೊಂಡ್ಬಿಡ್ತೀನಿ ಗೈಸ್. ಇದು ಯಾವುದೋ ಹೊಸ ಹೈವೇ, ನನಗೆ ಆ್ಯಕ್ಚುಲಿ ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಪಕ್ಕದಲ್ಲಿ ಹಾಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆಲ್ಸೋ ವೆದರ್ ಹೆಂಗಿದೆ ಅಂದರೆ ಇವತ್ತು ಪಕ್ಕಾ ಮಳೆ ಬಂದೇ ಬರುತ್ತೆ. ನೋಡಿ ಕ್ಲೌಡ್ಸ್ ಹೆಂಗಿದೆ. ಈ ವರುಣ್ ಮತ್ತು ಸಮೀರ್ ಏನು ಇವೆಂಟ್ ಮಾಡಿದ್ರೆ ಏನೋ ಮಳೆ ಬರುತ್ತೆ ಗೈಸ್. ಅಯ್ಯೋ ದೇವರೇ, ಇವತ್ತು ಸರ್ವಿಗೆ ಮಳೆ ಹೊಡಿಯುತ್ತೆ. ಅಪ್ಪ ಇವತ್ತು ಹೆಂಗೋ ಸೇಫಾಗಿ ಹೋಗೋಣಪ್ಪ. ಲಾಸ್ಟ್ ಟೈಮ್ ಹಾಕ್ಸ್ಕೊಬೇಕಿತ್ತಿಬ್ರು, ಜಸ್ಟ್ ಮಿಸ್ ಆಗಿದ್ವಿ. ಬಟ್ ಇವಾಗ ರೂಟೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹೋಗೋಣ ಗೈಸ್. ಹೋಗಿ ಡೈರೆಕ್ಟಾಗಿ ಅಲ್ಲೇ ಸಿಗ್ತೀನಿ, ಬನ್ನಿ ಲೆಟ್ಸ್ ಗೋ ಗೈಸ್. ಜಸ್ಟ್ ಬಂದಿದ ತಕ್ಷಣ ನೋಡಿ ಒಳ್ಳೆ ವೆಲ್ಕಮ್ ಗೈಸ್. ಅರ್ಜುನ್ ಇದನ್ನ ತಮಟೆ ಅಂತ ಕರಿತಿದ್ದ, ಬಟ್ ವಾಟ್ ಇಸ್ ದಿಸ್ ಬ್ರೋ? This is Punjabi doll from Punjab. ಹೌದಾ? ಓ, ಸೊ ಆಲ್ ಆಫ್ ಯು ಗೈಸ್ ಆರ್ ಫ್ರಮ್ ಪಂಜಾಬ್? Yes. ಓ ಕ್ರೇಜಿ. ನೋಡಿದ್ರ ಸಮೀರ್ ಹಿಡಿಯೋದು ಕರೆಕ್ಟಾಗಿ ಇರೋದನ್ನೇ ಹಿಡಿದಿದ್ದಾರೆ. ಹೊರಗಡೆ ಹೆಂಗಿದೆ ಏನೇನಿದೆ ಗೊತ್ತಿಲ್ಲ. ಓ ಇಲ್ಲಿ ಆಲ್ರೆಡಿ ಎಲ್ಲ ಫುಲ್ ರೆಡಿ ಆಗಿ ಎಲ್ಲ ನಿಂತಿದ್ದಾರೆ ಸಂಜೆ ಎಲ್ಲ. ಗೋ ಈ ಜಾಗ ಮಾತ್ರ ಕ್ರೇಜಿ ಆಗಿದೆ ನೋಡಿ. ಇಲ್ಲಿ ಲಾಚೆ ಪೂಲ್ ಏರಿಯಾ ಇದೆ ಆ್ಯಂಡ್ ಇದೇ ಜಾಗ ಎವಾರ ಅಂತ. ಸೊ ಇಲ್ಲೆಲ್ಲ ಸೆಟಪ್ ನಡೀತಿದೆ ಆ್ಯಂಡ್ ಬಾಯ್ಸ್ ಎಲ್ಲ ಫುಲ್ಲು ಬ್ಯುಸಿಯಾಗಿದ್ದಾರೆ. 1 million ಸಬ್ಸ್ಕ್ರೈಬರ್ಸ್ ಫಾರ್ ಸಮೀರ್. ಸೊ ಸಮೀರ್ ನೋಡಿ ಗೈಸ್, ಫುಲ್ ಮಿಂಚಿಂಗು. ಯಪ್ಪ ಎಲ್ಲ ಬಾಯ್ಸು ವೈಟು ಬ್ಲೇಸರು ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಗೈಸ್. ಜಾಗ ಹೆಂಗಿದೆ ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ. ಸೊ ಅಲ್ಲಿ ಆಚೆ ಕಡೆ ನಾನು ಅವಾಗಲೇ ಸೆಟಪ್ ತೋರಿಸಿದ್ನಲ್ಲ, ಸೊ ಅಲ್ಲಿ ಎಲ್ಲ ಸೆಟಪ್ ಮಾಡಿರೋದು. ಆ್ಯಂಡ್ ಅದನ್ನ ಬಿಟ್ಟರೆ ಇಲ್ಲಿ ಔಟ್ಸೈಡ್ ಏರಿಯಾ ಹಿಂಗಿದೆ. ಸೊ ಹಂಗೆ ಒಳಗಡೆ ಹಂಗೆ ನೋಡ್ಕೊಂಡು ಹೋಗೋಣ ಗೈಸ್. ಬಿಕಾಸ್ ನಾನು ಈ ಜಾಗ ರೀಲ್ಸಲ್ಲಿ ನೋಡಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು, ಬರೋಣ ಅಂತೆಲ್ಲ ಪ್ಲ್ಯಾನ್ ಇತ್ತು. ಹಾಲ್ ಹಿಂಗಿದೆ, ದೊಡ್ಡದಾಗಿದೆ ಗೈಸ್. ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಅಲ್ಲೆಲ್ಲ ಫುಲ್ ಒಂದು ಲೇಡೀಸ್ ಕ್ಲಬ್ ಇದ್ದಾರೆ ಆ ಕಡೆ. ನಾವು ಮೇಲೆ ಹೋಗುವ, ಬಾ. ಸೊ ಮೇಲೆ ಹೋಗ್ಬಿಟ್ಟು ನೋಡೋಣ. ಬಟ್ ಜಾಗ ಮಾತ್ರ ಸಕ್ಕತ್ತಾಗಿದೆ. ಇವ್ರದ್ದು ರೂಮ್ಸ್ ಆ್ಯಕ್ಚುಲಿ ಏನು ಜಾಸ್ತಿ ಇಲ್ಲ ಅನಿಸುತ್ತೆ. ಸೊ ಇಲ್ಲೆಲ್ಲ ಹಿಂಗಿದೆ ನೋಡಿ. ಬಿಟ್ಟರೆ ಆ ಕಡೆ ಒಂದು ಬೆಡ್ರೂಮ್ ಇದೆ, ಈ ಕಡೆ ಒಂದು ಬೆಡ್ರೂಮ್ ಇದೆ. ಆ್ಯಂಡ್ ಔಟ್ಸೈಡ್ ಇಲ್ಲಿ ಈ ಥರ ಇದೆ. ಸೊ ಇದೆಲ್ಲ ಫುಡು ಡೈನಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ. ವರುಣ್ ಬರೋಕ್ಕೆ ಇನ್ನು 14 minutes ಏನೋ 14 minutes ಹೇಳ್ದ. ಸೊ ಅವ್ನು ಬರೋ ತನಕ ವೆಯ್ಟ್ ಮಾಡಿ, ಆಮೇಲೆ ನಮಗೆ ಇನ್ನೂ ಕಂಪನಿ ಇರುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಷ್ಟೇ ಗೈಸ್. ನಾನು ಆಲ್ರೆಡಿ ಈ ಉಯ್ಯಾಲೆ ಮೇಲೆ ಕುತ್ಕೊಂಡಿದ್ದೆ ನೋಡಿ. ಅರ್ಜುನ್ ಬಂದು ನನ್ನ ಪಕ್ಕ ಕೂತ್ಕೊಂಡಿದ್ದಾನೆ. ಇವಾಗ ಇಲ್ಲಿ ಕಿತ್ತೋದ್ರೆ ಇವಾಗ ಏನು ಹೇಳೋದು ಸಮೀರ್ಗೆ? ನೀನ್ ಕಿತ್ತಾಕ್ದೆ. ನಿನ್ನ ವೆಯ್ಟ್ ಎಷ್ಟು? ನನ್ನ ವೆಯ್ಟ್ 60. ಕಳ್ಳ ಸುಳ್ಳ, ನಾನೇ 64 65 ಇದ್ದೀನಿ. ನಾನು 65 ಕಾಣಲ್ವಾಗ ಈಗ ಒಂದು ಚೂರು ಕಾಣಲ್ಲ. ನಿನಗೂ ಗೊತ್ತು, ನೀನು ಕಾಣಿಸಲ್ಲ ಅಂತ. ಇಲ್ಲ 66. ಸರಿ ಕಿತ್ತಾಕು. ನೀನೇ ದುಡ್ಡು ಕೊಡ್ತೀಯ. ಹೌದು, ಇಟ್ಟವ್ರೆ ಅಲ್ಲಿ ನಮ್ಮ ಮನೇಲಿ. ನಿಂತಿರೋ ನೋಡಿ ಬೇಜಾರಾಗ್ತಿದೆ. ಸೊ ಬೇಗ ಮುಗಿಸ್ಬಿಡೋಣ. ಆಮೇಲೆ ಮೇಲೆ ಚೇರ್ಸ್ ಅರೇಂಜ್ ಮಾಡಿಸಿದ್ದೀವಿ. ಇಲ್ಲಿ ಅರೇಂಜ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಸ್ಪೇಸ್ ಸ್ವಲ್ಪ ಚಿಕ್ಕದಿರೋದ್ರಿಂದ
ಕಂಜೆಸ್ಟೆಡ್ ಆಗುತ್ತೆ ಮತ್ತು ಬಿದ್ದಿದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅರೇಂಜ್ ಮಾಡಿಲ್ಲ. 2 ನಿಮಿಷ ಕೇಕ್ ಕಟ್ ಮಾಡಿಬಿಟ್ಟು ಮೇಲೆ ಹೋಗ್ಬಿಡೋಣ. ಹೂ ಹ್ಯಾಸ್ ಬೀನ್ ಅ ವೆರಿ ಬಿಗ್ ಸ್ಟ್ರೆಂತ್ ಒನ್ ಆರ್ ದಿ ಅದರ್ ವೇ. ಎಲ್ಲ ನನ್ನ ಮುಂದೆ ಇದ್ದೀರಾ. ಐ ಕ್ಯಾನ್ ಸಿ ಆಲ್ ಯುವರ್ ಫೇಸಸ್ ಹಿಯರ್ ವಿತ್ ಅ ಗ್ರೇಟ್ ಸ್ಮೈಲ್. ಐ ಫೀಲ್ ರಿಯಲಿ ಗ್ರೇಟ್ ಆ್ಯಂಡ್ ಇನ್ನೂ ಮೋಟಿವೇಟೆಡ್ ಫೀಲ್ ಆಗ್ತಿದೆ. ಐ ಫೀಲ್ ಲೈಕ್ ಒನ್ ಎಮ್ ಇಸ್ ನಥಿಂಗ್ ನೌ. ಲೆಟ್ಸ್ ಗೋ ಫಾರ್ 2M, 3M, 4M, 5M ಎಷ್ಟಾಗುತ್ತೆ ಹೋಗೋಣ. ಥ್ಯಾಂಕ್ ಯು ಫಾರ್ ಕಮಿಂಗ್. ಅದು ಸ್ವಲ್ಪ ದೂರ ಇದೆ ಜಾಗ. ವಿ ವಾಂಟೆಡ್ ಇಟ್ ಟು ಬಿ ವೆರಿ ನೈಸ್ ಪ್ಲೇಸ್ ಆ್ಯಂಡ್ ಆಲ್ ದಟ್. ಅದಕ್ಕೆ ಸ್ವಲ್ಪ ದೂರ ಸೆಲೆಕ್ಟ್ ಮಾಡಿದ್ವಿ. ಬಟ್ ಆದರೂ ನಾನು ಬರಲ್ಲ ಅಂದ್ಕೊಂಡಿದ್ದೆ. ಎಷ್ಟೊತ್ತು ಬರಲ್ಲ, ಜನ ತುಂಬ ಲೇಟ್ ಆಗಿದೆ, ಹೋಯ್ತು ಇವತ್ತು ಅಂದ್ಕೊಂಡೆ. ಬಟ್ ಇಷ್ಟು ಜನ ಐ ಡಿಂಟ್ ಎಕ್ಸ್ಪೆಕ್ಟ್ ಶೋಯಿಂಗ್ ಅಪ್. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್. ಥ್ಯಾಂಕ್ ಯು. Ready guys? Ready. 1 million subscribers. 3, 2, 1. Come on guys. ರೆಡಿನಾ? Dude, it's so bomb. Hi, so welcome back to my new vlog, guys. ಇವತ್ತಿನ vlog ಅಲ್ಲಿ ನಾವು 1 million ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು, ಊಟಕ್ಕಂತ ಎಲ್ಲ ಮೂವ್ ಆಗ್ತಾಯಿದ್ರು. ಆ್ಯಂಡ್ ಹಂಗೆ ನಾವು ಒಂದು ರೌಂಡ್ ಆಚೆ ವಾಕ್ ಹಾಕೊಂಬರೋಣ. ಬಿಕಾಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಊಟ ತಿನ್ಬಿಡ್ಲಿ, ನಾವು ಆರಾಮಾಗಿ ತಿನ್ನೋಣ ಅಂದ್ಬಿಟ್ಟು ನಾನು, ಅರ್ಜುನು ಮತ್ತು ವರುಣ್ ಫೈನಲಿ ಬಂದಿದ್ದಾನೆ ಗೈಸ್. ಸೊ ಇವಾಗ ನೆಕ್ಸ್ಟು ಸಮೀರ್ದಾಯಿತು 1 ಮಿಲಿಯನು. ಇವಾಗ ನೆಕ್ಸ್ಟು ವರುಣ್ ಮಾಡಬೇಕು. ಅದು ಸೆಕೆಂಡ್ ಟೈಮ್ ಮಾಡಬೇಕು. ಹೆಂಗೆ ಅನ್ಸುತ್ತೆ? 3 ಇಯರ್ಸಲ್ಲಿ ಆಲ್ಮೋಸ್ಟ್ ಇನ್ನೇನು 1 ಮಿಲಿಯನ್ ಹತ್ರ ಬಂದಿದೆಯಾ. ಇನ್ನೊಂದು ಚೂರು ಮದುವೆ ಸೀಸನ್ ಅಂತ ಎಲ್ಲ ಬಂದರೆ ಹೋಗ್ಬಿಡುತ್ತೆ 1 ಮಿಲಿಯನು. ಹೋಗುತ್ತೆ ಪಕ್ಕ ಹೋಗುತ್ತೆ. ಆವಾಗ ನಾವು ಹಿಂಗೆ ಇದೇ ಥರ ಸೆಲೆಬ್ರೇಟ್ ಮಾಡಬೇಕು. ಮಾಡೋಣ, ಇನ್ನೂ ದೊಡ್ಡದಾಗಿ ಮಾಡೋಣ ಚೆನ್ನಾಗಿ. ಬಟ್ ನಿನಗೆ ಫಸ್ಟ್ ಟೈಮ್ ಮಾಡಿದಾಗ ಹೆಂಗಿತ್ತು ಫೀಲು? ಒಂಥರ ಚಾಲೆಂಜ್ ಇತ್ತು ಮಚ್ಚ. ಅವಾಗ ಏನು ಗೊತ್ತಾ, ಇವಾಗ ಎಲ್ಲ ಇವಾಗ ಸ್ವಲ್ಪ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ಯೂಟ್ಯೂಬ್ ನೋಡೋರು, ಇನ್ಸ್ಟಾಗ್ರಾಮ್ ನೋಡೋರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಬೂಮ್ ಆಗಿದೆ. ಬಟ್ ಆವಾಗೆಲ್ಲ ಅಷ್ಟು ಬೂಮ್ ಆಗಿರಲಿಲ್ಲ. ಕೆಲವ್ರು ಮಾತ್ರ ಇದ್ರು. ಸೊ ಅವಾಗೂ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಟ್ ಇವಾಗ ಇನ್ನೂ ಚಾಲೆಂಜಿಂಗ್ ಆಗಿದೆ. ಜಾಸ್ತಿ ಏನೋ ಬಂದಿದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅವಾಗ ಆಲ್ಮೋಸ್ಟು ಇಂಟರ್ನೆಟ್ ಅವಾಗಲೇ ತಾನೇ ಜಿಯೋ ಇನ್ನೂ ಅವಾಗ ತಾನೇ ಇವಾಗ ಫ್ರೀ ಬಂದಿದ್ದು. ಬಟ್ ಗೈಸ್ ಕ್ರೇಜಿ ಇದೆಲ್ಲ ನೋಡಿದ್ರೆ. ಯಾರ ಕೈಲೂ ಆಗಲ್ಲ ಅಂತಲ್ಲ, ಎಲ್ಲರೂ ಕೈಲೂ ಆಗೋದು ಮಾಡೋದಕ್ಕೆ. ಬಟ್ ವರ್ಕ್ ನಾವು ಜಾಸ್ತಿ ಮಾಡಬೇಕು, ಕೆಲಸ ಜಾಸ್ತಿ ಮಾಡಿದ್ರೆ ಪಕ್ಕ ಎಲ್ಲರೂ ಕೈಲೂ ಮಾಡೋಕ್ಕೆ. ಕೆಲಸ ಮಾಡಬೇಕು, ಕ್ರಿಯೇಟಿವ್ ಆಗಿರಬೇಕು. ಯಪ್ಪ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಎಲ್ಲರೂ ಕೈಲೂ ಆಗೋದು ಮಾಡೋದಕ್ಕೆ. ಬಟ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆನ್ಸಿ. ಅದೊಂದು ಗೈಸ್ ತಲೆ ನೋವು. ಅದು ಹೆಂಗೆ ಕನ್ಸಿಸ್ಟೆಂಟಾಗಿ ಇರ್ತಿರೋ ನನಗೆ ಅದೊಂದು ಬುದ್ಧಿ ಇಲ್ಲ. ಆಗುತ್ತೆ, ಮಾಡಬೇಕಷ್ಟೆ, ಮಾಡು. ಟೈಮ್ ತೊಗೊಳುತ್ತೆ, ಏನು ಮಾಡೋದು ಬ್ರೋ. ಸೊ ಬೇಸಿಕಲಿ ನಾನು ನೋಡಿರೋ ಎಲ್ಲ ಯೂಟ್ಯೂಬರ್ಸಿಗೆ ಕಂಪೇರ್ ಮಾಡಿದ್ರೆ ನನಗೆ ಐ ಲವ್ ಯುವರ್ ಕಾಂಟೆಂಟ್ ಆಯಿತಾ. ದ ವೇ ಯು ಆರ್ ಕ್ರಿಯೇಟಿವ್ ಆಯಿತಾ. ಸೊ ಮುಂಚೆಯಿಂದನೂ ಅಲ್ಲಿ ಕೊಡಿ ಬನ್ನಿ ನೀವು. ಓಕೆ. ಸೊ ನೀವು ಎಫರ್ಟ್ಸ್ ಹಾಕೋದು, ಪ್ರತಿಯೊಂದು ಎಫರ್ಟ್ಸ್ ತುಂಬ ಎದ್ದು ಕಾಣುತ್ತೆ, ಅಪಾರ್ಟ್ ಫ್ರಮ್ ಬೀಯಿಂಗ್ ಕನ್ಸಿಸ್ಟೆಂಟ್ ಅಲ್ಲ. ಸೊ ಅದು ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಆ್ಯಂಡ್ ಅದನ್ನು ಬಿಟ್ಟು ದ ವೇ ನಿಮ್ಮ ಎಂಟೈರ್ ಜರ್ನಿ ಬ್ರೋ, ಐ ರಿಯಲಿ ಲವ್ ಯುವರ್ ಜರ್ನಿ. ಇಟ್ ಇಸ್ ಕ್ರೇಜಿ ಅಮೇಝಿಂಗ್. ಎಲ್ಲದಕ್ಕಿಂತ ಮೇನ್ ಬ್ರೋ ನನಗೆ ಫಸ್ಟು ಪ್ರಾಬ್ಲಮ್ ಕನ್ಸಿಸ್ಟೆನ್ಸಿ. ಆ್ಯಂಡ್ ಐ ಡೋಂಟ್ ನೋ ಹೌ ಯು ಆರ್ ಕನ್ಸಿಸ್ಟೆಂಟ್. 3 ವರ್ಷ ಬ್ರೋ, ದಟ್ ಈಸ್ ಲೈಕ್ ತುಂಬ ಜಾಸ್ತಿ. ಬಟ್ ನಿಜ, ಯು ರಿಯಲಿ ಡಿಸರ್ವ್ ಇಟ್ ಬ್ರೋ. ಲೈಕ್ ಐ ಥಿಂಕ್ ಇಡೀ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ವ್ಲಾಗರ್ಸಲ್ಲಿ ವರುಣ್, ಸಮೀರು ಮತ್ತು ಶ್ರವಣ್. ಸೊ ಇವ್ರು 3 ಜನ ತುಂಬ ದೊಡ್ಡ ಇನ್ಸ್ಪಿರೇಷನು ಬ್ರೋ. ನನಗೆ ಇವತ್ತು ನಿಮ್ಮದು ವೀಡಿಯೋ ನೋಡ್ಬೇಕಾದ್ರೆ ಐ ವಾಸ್ ಲೈಕ್ ಇಲ್ಲಿ ಹೋಗೋಕ್ಕಾಗುತ್ತಾ ಒಂದು ದಿವಸ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಕ್ರೇಜಿ ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್. ನಾನು ಅವಾಗ ಫೋನ್ ಮಾಡಿದಾಗ ಹೇಳ್ತಿದ್ದೀನಿ ಬ್ರೋ, ಸ್ಟಾರ್ಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಕನ್ಸಿಸ್ಟೆಂಟ್ ಆಗಿರಿ ಅಂತ. ಅದೊಂದೇ ಪ್ರಾಬ್ಲಮ್ಮು ಆಗುತ್ತೆ. ನೀಡ್ ಟು ಜಸ್ಟ್ ಫೈಂಡ್ ಅ ವೇ. ಬಟ್ ಇನ್ನೊಂದೇನು ಗೊತ್ತಾ, ಕೆಲವು ಸತಿ ನನಗೆ ಮತ್ತು ಅರ್ಜುನ್ಗೆ ಇಬ್ಬರದು ಕೆಲವು ಸತಿ ಏನು ಗೊತ್ತಾ, ವೆನ್ ಯು ಲೈಕ್ ಮೆಂಟಲಿ ಫೀಲಿಂಗ್ ವೆರಿ ವೀಕ್, ಏನೂ ತಲೆ ಓಡ್ತಾ ಇಲ್ಲ ಬ್ರೋ. ಇಮ್ಯಾಜಿನ್ ಲೈಕ್ ನೀನು ಹೆವಿ ಡಿಪ್ರೆಷನ್ ಥರ ಫೀಲ್ ಆಗ್ತಾ ಇದೆ ಅಂಥ ಟೈಮಲ್ಲಿ ಹೌ ಡು ಯು ವ್ಲಾಗ್? ಲೈಕ್ ನಂಗೆ ಅರ್ಥ ಆಗಲ್ಲ ಬ್ರೋ. ದಿಸ್ ಹ್ಯಾಸ್ ಬಿಕಮ್ ಅ ರೊಟೀನ್. ಐ ನೀಡ್ ಟು ಡೂ ಸಮಥಿಂಗ್ ಎವ್ರಿ ಡೇ. ಐ ನೀಡ್ ಟು ವೇಕ್ ಅಪ್ ಆ್ಯಂಡ್ post content, and I just don't post normal content. I want to do best in what I am now. So but our mentality, how do you try to do this? Is my job alla bro. How do you feel like smiling bro? Like sad ಆಗಿದ್ದಾಗ ಇನ್ನೊಬ್ಬರ ಜೊತೆ ಮಾತಾಡಕ್ಕೆ I'll be like bro, ನನ್ನ ಪ್ರಕಾರ ನನ್ನ ವ್ಯೂವರ್ಸ್ ಯಾರು ನೋಡ್ತಿದ್ದಾರೆ, ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಸ್ಟ್ರೆಸ್ ಇದೆ, ದಿನ ಒಂದೊಂದು ಪ್ರಾಬ್ಲಮ್ಸ್ ಇದೆ, ಅವ್ರವ್ರ ಪರ್ಸನಲ್ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಏನೇನೋ ಪ್ರಾಬ್ಲಮ್ಸ್ ಇದೆ. ದೇ ವಾಚ್ ಮೈ ವ್ಲಾಗ್ಸ್ ದಟ್ ದೇ ಫರ್ಗೆಟ್ ದಟ್ ದೇ ಲಾವ್, ದೇ ಸ್ಮೈಲ್. ಸೊ ನಾನು ಬಂದು ನನ್ನ ಪ್ರಾಬ್ಲಮ್ಸು, ನನ್ನ ನೋವು ಹೇಳ್ಕೊಂಡ್ರೆ 1-2 ಸರಿ ನೋಡ್ತಾರೆ, ಬಟ್ ನಾಟ್ ಆಲ್ವೇಸ್ ದಟ್ ವರ್ಕ್ಸ್ ಅಲ್ಲ. ಸೊ ಐ ನೀಡ್ ಟು ಬಿ ದಟ್
entertainer, active. ನೈಸ್. It's a responsibility. ಥ್ಯಾಂಕ್ ಯು ಫಾರ್ ಗಿವಿಂಗ್ ಯುವರ್ ಟೈಮ್. ಐ ನೋ ಯು ವೆರಿ ಬಿಸಿ. All the best. ಬಟ್ ಗೈಸ್ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಾ ಇರೋದು, ಫಸ್ಟ್ ಹೌದು. ಟೈಮ್ ಗೈಸ್ ಸಮೀರು. ಸೊ ಯಾ ಥ್ಯಾಂಕ್ ಯು ಬ್ರೋ. Fam, comment ಹಾಕಿ. ಆಗ್ತಾರೆ ಬಿಡಲ್ಲ. Thank you. See you. ಗೈಸ್ ಫೈನಲಿ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಸೊ ವಾಪಸ್ ಹೋಗ್ತಾ ನಾನು, ಅರ್ಜುನ್ ಮತ್ತೆ ಹಂಗೆ ವಿ ಹ್ಯಾವ್ ವರುಣ್ ನಮ್ಮ ಜೊತೆನೆ. ಹೆಂಗಿತ್ತು? ಸೂಪರ್ ಆಗಿತ್ತಪ್ಪ. ಚೆನ್ನಾಗಿತ್ತಪ್ಪ ಗೈಸ್, ಒಳ್ಳೆ ಪಾರ್ಟಿ, ಮಜಾ ಬಂತು. ಸೊ ಇವಾಗ ಹಂಗೆ ವರುಣ್ ನಮ್ಮ ಜೊತೆ ಇದ್ದಾನೆ. ಸೊ ಇನ್ನೂ ಜಾಸ್ತಿ ಫನ್ ಇರುತ್ತೆ. ವರುಣ್ ಇದ್ರೆ ಹೆವಿ ಫನ್ನು ಗೈಸ್. ವರುಣ್ ನಾನು ನಿಮ್ಮ ಪರ್ಸನಲಿ ಗೊತ್ತಿದ್ರೆ ಇನ್ ಪರ್ಸನ್ ಒಂದು ಎಕ್ಸ್ಟ್ರಾ ಫನ್ನು. ವ್ಲಾಗಿಗೆ ಕೆಲ್ಸ ಹೆಂಗೆ ಗೊತ್ತಾ, ವ್ಲಾಗಲ್ಲಿ ನೀವು ನೋಡೋದು ಬರೀ ಒಂದು 5% ಆಫ್ ಅವರ್ ಲೈಫ್. ಮಿಕ್ಕಿದೆಲ್ಲ ಇನ್ನೂ ಬೇಜಾನಿದೆ. ಬೇಜಾನಿದೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ಬೇಜಾನಿದೆ ಅಷ್ಟೇ. ಸೊ ಇವಾಗ ಬನ್ನಿ, ಲೆಟ್ಸ್ ಗೋ ಗೈಸ್. ಗೈಸ್ ಅರ್ಜುನ್ ಮತ್ತೆ ವರುಣ್ ಆ್ಯಕ್ಚುಲಿ ಮುಂಚೆ ಮೀಟ್ ಮಾಡಿದ್ದಾರೆ, ನನಗಿಂತ ಮುಂಚೆನೂ ಮೀಟ್ ಮಾಡಿದ್ದಾರೆ. ಹೆಂಗೆ ಅಂತ ಅರ್ಜುನ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಕೇಳಿಸ್ಕೊಳ್ಳಿ. ಕಾಮಿಡಿ ಇದೆ, ಹೆವಿ ಕಾಮಿಡಿ ಇದೆ, ಹೇಳು. ಸೊ ಬೇಸಿಕ್ಲಿ ನಾನು ವರುಣ್ ಟ್ಯೂಷನ್ ಒಂದೇ ಇತ್ತು. ಅಂಡ್ ಯಾವ ಕ್ಲಾಸಲ್ಲಿ? ಐ ಥಿಂಕ್ 9th grade ಅಲ್ಲಿ. 9th ಅಲ್ಲೋ 10th? ನೀನು ಆರಾಮ್ ಕೆ ಟ್ಯೂಷನ್ಗೆ ಯಾವ ಕ್ಲಾಸಲ್ಲಿ ಮಚ್ಚ ಹೋಗ್ತಿದ್ದ? ಫಸ್ಟ್ ಪಿ ಯುನಾ? ಮತ್ತೆ ಅದು ಫಸ್ಟ್ ಪಿ first PU. ಓಕೆ, ಫಸ್ಟ್ ಪಿ ನಲ್ಲಿ ಇರುವಾಗ ನಾನು ಕೆಮಿಸ್ಟ್ರಿ ಕ್ಲಾಸ್ ಯಾವುದೋ ಫೋಕಸ್ ಮಾಡ್ಕೊಂಡು ನಾನು ಒಂದು ಫಸ್ಟ್ ಬೆಂಚರ್ ಆಗಿದ್ದೆ. ಅವ್ನು ಫುಲ್ಲು ಅರ್ಜುನ್ ಹೆಂಗಂದ್ರೆ ತುಂಬಾ ಸ್ಟೂಡಿಯಸ್ ಸ್ಟೂಡೆಂಟು, ಪಾಠದ ಮೇಲೆ ಗಮನ ಕೊಡಬೇಕು ಆ ಥರ. ಅರ್ಜುನ್ ಫುಲ್ ಕ್ರೇಜಿ, ನಮ್ಮ ಥರ ಅಲ್ಲ. ಕಂಟಿನ್ಯೂ. ಸೊ ಅದಕ್ಕೆ ನಾನು ಫುಲ್ ಸ್ಟೂಡಿಯೋಸ್ ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಸೆಕೆಂಡ್ ಬೆಂಚ್ ಅಲ್ಲಿ ಕೂತಿದ್ದೀನಿ. ಇವ್ನು ನನ್ನ ಹಿಂದೆ ಕೂತಿದ್ದಾನೆ. ನನ್ಗೆ ವರುಣ್ ಅವಾಗ ತುಂಬಾ ಫನ್ ಕ್ಯಾರೆಕ್ಟರ್, ಅಂದ್ರೆ ಲೈಕ್ ಫನ್ ಮಾಡ್ತಾ ಇದ್ದ. ಇಲ್ಲ ನೀನ್ ಕರೆಕ್ಟ್ ಆಗಿ ಅದೇ ಹೇಳ್ತಾ ಇದ್ದೀನಿ. ಅವನು ಮೇಲ್ಗಡೆ ಟ್ಯಾಪ್ ಹಾಕಿ ಸ್ವೀಟ್ ಆಗಿ ಹೇಳ್ತಾನೆ, ಕರೆಕ್ಟ್ ಆಗಿ. ಓಕೆ, ಸೊ ಚೂರ್ ಫನ್ ಕ್ಯಾರೆಕ್ಟರ್ ಮಾಡ್ತಿದ್ದ. ಓಕೆ, ಸೊ ಒಂಚೂರ್ ಫನ್ ಕ್ಯಾರೆಕ್ಟರ್ ಇದ್ದ, ಮಜಾ ಮಾಡ್ಬೇಕಂತ ಜೋಕ್ಸ್ ಮಾಡ್ತಾ ಇದ್ದ ಕ್ಲಾಸ್ ಅಲ್ಲಿ. ಅದಕ್ಕೆ ನಾನ್ ವೈಟ್ ಟಿ ಶರ್ಟ್ ಮೇಲೆ ಪೆನ್ ಇಟ್ಕೊಂಡು ಡೂಡಲ್ ಮಾಡಿದ್ದ. ಇಡೀ ಶರ್ಟ್ ಬರ್ದಾಕಿದ್ದ ಡೂಡಲ್, ಡ್ರಾಯಿಂಗ್ ಅಲ್ಲ. ಅದಕ್ಕೆ ಹೋಗ್ಬಿಟ್ಟು ನಾನು ನಮ್ ಟೀಚರ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಅವ್ನ್ ಬಯಸಿದ್ದೆ ಅವಾಗ. ಇವಾಗ ಜ್ಞಾಪನ ಬಂದದ್ದು. ಇವೆಲ್ಲ ಮಾಡ್ತಿದ್ದ ನೀನು? ನಮ್ಮ ಫ್ರೆಂಡ್ ಒಬ್ಬ ಇದ್ದ ಮಜಾ, ಹೆಸರೇನು? ಅರುಣ್ ಅಂತ ಒಬ್ಬ ಇದ್ದ. ಅರುಣ್ ಗೊತ್ತು, ಸಣ್ಣಗೆ ಕಟ್ಟಿ ಗೊತ್ತು. ನಾವಿಬ್ರು ಹೆವಿ ತರಲೆಗಳು ಅವಾಗ. ಮಾಡ್ತಾ ಇದ್ದೆ. ಇವ್ ಮುಂದೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಫಸ್ಟ್ ಬೆಂಚ್ ಕುತ್ಕೊಂಡಿದ್ದ. ನೀಟಾಗಿ ಹಿಂದೆಗಡೆ ಏನೋ ಬರ್ದಿದ್ವಿ, ಸಕಾಲಾಗಿ. ಅವ್ನು ಹೋಗ್ಬಿಟ್ಟು ಟೀಚರ್ ಹತ್ರ ಹೊಸ ಶರ್ಟ್ ಬೇಕು ನಂಗೆ ಅಂತ ಟೀಚರ್ ಕರ್ಬಿಟ್ಟು ಆಚೆ ನಿಲ್ಸಿದೆ ನಮ್ನ. ಅಪ್ಪ, ನಾನು ಇವಾಗ ನೆನ್ಸ್ಕೊಂತ ಅದನ್ನ ಕರೆಕ್ಟ್ ಎಲ್ಲ ಮರ್ತೋಗ್ಬಿಡಿ ಅದನ್ನ. ಅಯ್ಯೋ ಕಾಮಿಡಿ ಗೈಸ್. ಅರ್ಜುನ್ ಇವಾಗ ಜಸ್ಟ್ ನನ್ನ ಡ್ರಾಪ್ ಮಾಡಿ ಬಿಟ್ಟ. ಸೊ ಹಾಗೆ ನಾನು ಮನೆಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಹಂಗೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಲೇಟ್ ಆಗಿದೆ ಗೈಸ್, ಆಲ್ಮೋಸ್ಟ್ ಟೈಮ್ ನೋಡಿ ವೆರಿ ಕ್ಲೋಸ್ ಟು 1 ಗಂಟೆ ಆಗ್ತಾ ಬಂತು. ಹೆವಿ ಲೇಟ್ ಆಗಿದೆ, ಬಿಕಾಸ್ ಅಲ್ಲಿಂದ ಬರೋದು ಮತ್ತು ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಐ ಮೀನ್ ಈವೆಂಟ್ ಸ್ಟಾರ್ಟ್ ಆಗಿದೆ ಒಂದು ಸ್ವಲ್ಪ ಲೇಟು, ಎಲ್ಲ ಬರೋಕ್ಕೂ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ. ಸೊ ಇಷ್ಟು ಟೈಮ್ ತೊಗೊಂತು ಒಟ್ಟಿನಲ್ಲಿ ರೀಚ್ ಆಗೋಕ್ಕೆ ಮನೆ. ಆ್ಯಂಡ್ ಆಲ್ಸೋ ಇವತ್ತು ಡೇ ಮಾತ್ರ ಸಖತ್ತಾಗಿತ್ತು ಗೈಸ್, ಹೆವಿ ಮಜಾ ಮಾಡಿದೆ ನಾನಂತೂ. ತುಂಬ ಚೆನ್ನಾಗಿತ್ತು, ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲ ಖುಷಿಯಾಯಿತು. ಆ್ಯಂಡ್ ಸಾಮ್ ಇನ್ವೈಟ್ ಮಾಡಿದ್ದು ಎಲ್ಲ ಖುಷಿಯಾಯಿತು, ಚೆನ್ನಾಗಿತ್ತು. ಒಂಥರ ಇಡೀ ಜರ್ನಿ ನೋಡಿದ್ರೆ, ಐ ಮೀನ್ ಒಂದು ವೀಡಿಯೋ ಪ್ಲೇ ಮಾಡಿದ್ರು ಸಾಮ್ದು. ಸೊ ಕಂಪ್ಲೀಟ್ ಅವ್ನು ಸ್ಟಾರ್ಟ್ ಮಾಡಿದಾಗಿಂದ ಆ್ಯಂಡ್ ಇಲ್ಲಿ ತನಕ ಬಂದಿರೋದು ಇಡೀ ವೀಡಿಯೋ ನೋಡಿದ್ರೆ ಹೆವಿ ಇನ್ಸ್ಪೈರಿಂಗ್ ಅನಿಸುತ್ತೆ. ಬಿಕಾಸ್ ಇವಾಗ ನಾವೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಐಫೋನಲ್ಲಿ, ಅವರೆಲ್ಲ ನಾರ್ಮಲ್ ಒಂದು ಬೇಸಿಕ್ ಫೋನಿಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ತನಕ ಇಷ್ಟು ಬೆಳೆದಿದ್ದಾರೆ ಅಂದರೆ ಅದನ್ನ ನೋಡೋಕ್ಕೆ ಹೆವಿ ಖುಷಿಯಾಗುತ್ತೆ. ಚೆನ್ನಾಗಿತ್ತು ಗೈಸ್, ಒಂಥರ ಹೆವಿ ಇನ್ಸ್ಪೈರಿಂಗು, ಹೆವಿ ಮೋಟಿವೇಶನ್ ಬಂತು. ಆ್ಯಂಡ್ ಅಗೇನ್ ಒಂದೇನು ಅರ್ಥ ಆಯ್ತಂದರೆ, ಸ್ಯಾಮ್ ಇಷ್ಟು ಅಂದರೆ ಈ ಲೆವೆಲ್ಗೆ ಗ್ರೋ ಆಗೋದಕ್ಕೆ ಮೇನ್ ಕಾರಣನೇ ಹಿಸ್ ಕನ್ಸಿಸ್ಟೆನ್ಸಿ. ಸೊ ಡೈಲಿ ವ್ಲಾಗರ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಎವ್ರಿ ಡೇ ವ್ಲಾಗ್ ಮಾಡಬೇಕು, ಕಾಂಟೆಂಟ್ ಯೋಚನೆ ಮಾಡಬೇಕು, ಅದನ್ನು ಶೂಟ್ ಮಾಡಬೇಕು, ಅದಕ್ಕೆ ಬೇಕಿರೋ ಟೈಮಲ್ಲಿ ಕೆಲವು ವ್ಲಾಗ್ಸ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡ್ಕೊಬೇಕು. ಸೊ ಎಲ್ಲನೂ ಅಷ್ಟೇ ನಾಟ್ ಈಸಿ. ಅವ್ರ ಎಫರ್ಟ್ಗೆ ಐ ರಿಯಲಿ ಅಪ್ರಿಷಿಯೇಟ್. ಆ್ಯಂಡ್ ಎಲ್ಲ ಸ್ಯಾಮ್ ಫ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್ಸೋ ಫಾರ್ ಹೆಲ್ಪಿಂಗ್ ಹಿಮ್ ರೀಚ್ ಟು ದ್ಯಾಟ್ ಹೈಟ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಾನು ಆಲ್ಮೋಸ್ಟ್ ಮನೆಗೆ ಬಂದೆ, ಎಲ್ಲ ಮಲಗಿರ್ತವೆ, ಇವಾಗ ಡಿಸ್ಟರ್ಬ್ ಮಾಡಿ ಎಬ್ಬಿಸ್ಬೇಕು. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಚಾನಲಿಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್ ಗೈಸ್, ನಾನು ಮಲ್ಕೊತೀನಿ. ಬಾಯ್.
ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.